ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ರಾಧಿಕಾ ಅವರು ಪವಿತ್ರ ಅವ್ರಿಗೆ ಕೇಳ್ತಾ ಇರ್ತಾರೆ, ಇನ್ನೂ ಯಾಕೆ ನೀ ಮನೆ ಬಿಟ್ಟೇ ಹೋಗಿಲ್ಲ, ನಾನು ಏನು ಹೇಳಿದೆ, ನೀ ಏನು ಮಾಡ್ತಾ ಇದೆಯಾ, ದೇವು ಹತ್ರ ಇರಬಾರ್ದು ತಾನೇ ಅಂತ ಹೇಳಿದ್ದೆ ತಾನೇ, ಆದರೂ ಇರ್ತಾ ಇದೆಯಾ ಮತ್ತೆ ಅಂತ. ಹೌದು ಮೇಡಮ್, ಆದರೆ ಏನು ಮಾಡಬೇಕು, ನಮ್ಮ ಮನೆಯವರು ನಿಮ್ಮ ಮನೆಯವರು ಸೇರಿ ಎಲ್ಲರನ್ನೂ ಕೂಡ ಒಪ್ಪಿಸ್ಬೇಕಲ್ಲ ನಾನು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪವಿತ್ರನ ಜಾತಕ ಹೇಗಿದೆ ಅಂತೇಳಿ ರಾಧಿಕಾ ಅವ್ರಿಗೆ ಡೌಟ್ ಇರುತ್ತೆ. ಅವಳ ಜಾತಕದಿಂದ ನಮ್ಮ ದೇವ್ಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಶಾಸ್ತ್ರಿಗಳನ್ನ ಕರೆಸ್ಬಿಟ್ಟು ಪವಿತ್ರನ ಜಾತಕದಲ್ಲಿ ಏನಿದೆ ಅಂತ ಒಂದು ಸ್ವಲ್ಪ ನೋಡಿ ಹೇಳಿ ಅಂತ ಹೇಳ್ತಾರೆ. ಪವಿತ್ರನ ಜಾತಕದಲ್ಲಿ ಯಾವುದೇ ದೋಷ ಕೂಡ ಇಲ್ಲ, ಮಹಾಲಕ್ಷ್ಮಿ ಅವಳು ಅಂತ ಹೇಳ್ತಾರೆ. ಆದರೆ ಇವಾಗ ಏನು ಪ್ರಾಬ್ಲಮ್ ಆಗಿರೋದು ಅಂತ ಅವರು ಗುರುಜಿ ಕೇಳಿದಾಗ ಹೇಳ್ತಾ ಇರ್ತಾರೆ, ದೇವ್ ಸರ್ಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗೋಗಿದೆ ಮೊನ್ನೆ ಅಂತ ರಾಧಿಕಾ ಅವರು ಹೇಳ್ತಾರೆ. ಹಾಗಾಗಿ ದೇವ್ ಸರ್ ಅದು ತೊಗೊಂಬಂದು ಅದನ್ನು ಕೂಡ ನೋಡ್ತಾ ಇರೋದು. ದೇವ್ ಜಾತಕದಲ್ಲಿ ತುಂಬ ದೋಷ ಇರುತ್ತೆ, ಅದನ್ನು ನಾ ಹೇಗಾದರೂ ಮಾಡಿ ಬಗೆಹರಿಸ್ತೀನಿ ಅಂತ ಈಗ ರಾಧಿಕಾ ಅವ್ರು ಹೇಳ್ತಾರೆ. ನಿಮ್ಮ ಕೈಲಿಂದ ಆಗಲ್ಲಮ್ಮ, ಎಷ್ಟೊತ್ತಿದ್ರು ಅವ್ನ ಹೆಂಡ್ತಿನೇ ಬಂದುಬಿಟ್ಟು ಅವರೇ ಎಲ್ಲವನ್ನು ಮುಗಿಸ್ಬೇಕು ಅಂತ, ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಗುರೂಜಿಯವರು ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಬಿಟ್ಟು ರಾಧಿಕಾ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಮತ್ತು ಪವಿತ್ರ ಅವ್ರನ್ನ ಒಪ್ಪಿಸ್ತಾರ ರಾಧಿಕಾ ಅವ್ರು ಏನು ಅಂತ ನೋಡಬೇಕು. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.